ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಸದಾ ನೆನಪಾಗುವ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳೇನಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಕಾರ್ಡ್ ಬರುತ್ತೆ, ಅವರ ಇಂದಿನ ಮನಸ್ಸಿನ ಭಾವನೆಗಳು ಏನಿದೆ, ನಿಮಗೆ ಸದಾ ನೆನಪಾಗೋ ವ್ಯಕ್ತಿ. ಕಾರ್ಡ್ ನಂಬರ್ 3, 4 ಹಾಗೆ 5. ಇಲ್ಲಿ ಬಾಟಮ್ನಲ್ಲಿ ಹೆರೋಫೆಂಟ್ ಬರ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಈ ಟೈಮಲ್ಲಿ ಇವರು ನಿಮ್ಮಿಂದ ದೂರ ಆಗಿದ್ದಾರೆ, ಇಬ್ಬರೂ ಕಾಂಟ್ಯಾಕ್ಟಲ್ಲಿಲ್ಲ. ಈ ರಿಲೇಷನ್ಶಿಪ್ ಶುರುವಾಗೋಕ್ಕೆ ಈ ವ್ಯಕ್ತಿನೇ ಕಾರಣ ಅನ್ನೋದಿದೆ. ಶುರುವಿನಲ್ಲಿ ನಿಮ್ಮ ಹಿಂದೆ ಸುತ್ತಾಡ್ತಾ ಇದ್ರು, ನಿಮ್ಮನ್ನು ಇಂಪ್ರೆಸ್ ಮಾಡ್ತಾಯಿದ್ರು, ಹಾಗೆ ಏನೇನೋ ಪ್ರಾಮಿಸ್ಗಳನ್ನೂ ಮಾಡಿದ್ದಾರೆ ಅನ್ನೋದಿದೆ. ದಿನ ಕಳೆದ ಹಾಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ಶುರುವಿನಲ್ಲಿದ್ದಂಥ ಉತ್ಸಾಹ ಇಲ್ಲ, ಏನೋ ಡಿಸಪಾಯಿಂಟ್ಮೆಂಟ್ಸ್ ಇದೆ, ನೆಗೆಟಿವ್ ಥಾಟ್ಸ್ ಇದೆ. ನೀವು ಹೇಗೆ ಅವರನ್ನು ನೆನಪಿಸ್ಕೋತಾ ಇದ್ದೀರೋ ಹಾಗೆ ಅವರು ನಿಮ್ಮ ನೆನಪಲ್ಲಿದ್ದಾರೆ. ಒಂದು ಕಾಲದಲ್ಲಿ ಇಬ್ಬರಲ್ಲೂ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಇತ್ತು, ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇರಲಿಲ್ಲ. ಇದು ಹೀಗೆ ನಡೆಯುತ್ತೆ ಹಾಗೆ ನೀವು ಯೋಚನೆ ಮಾಡ್ಕೊಂಡಿದ್ರಿ. ಈ ವ್ಯಕ್ತಿನೂ ನಿಮಗೆ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದ್ರು, ಉತ್ಸಾಹ ತುಂಬ್ತಾ ಇದ್ರು. ಆದರೆ ಈಗ ಅವರೇ ಹಿಂದೆ ಸರಿದಿದ್ದಾರೆ ಅನ್ನೋದಿದೆ. ಯಾಕೆಂದರೆ ನಿಮ್ಮಿಬ್ಬರಲ್ಲಿ ಏನೋ ಬಿರುಕು ಮೂಡಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅವ್ರಿಗೂ ಏನೋ ಕನ್ಫ್ಯೂಷನ್ಸ್ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನಿಮ್ಮ ನೆನಪುಗಳಲ್ಲೇ ಅವ್ರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇಬ್ರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಇಲ್ಲಿ ಆ ಒಂದು ಎನರ್ಜಿ ಬರ್ತಾ ಇದೆ. ಇದಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಥಿತಿ ಹೇಗಿದೆ? ಆ ವ್ಯಕ್ತಿ ನೆನಪಾಗ್ತಾ ಇದ್ದಾರೆ ಸರಿ. 3 ಆಫ್ ಕಾಯಿನ್ಸ್ ಬರ್ತಾ ಇದೆ, ಸ್ಟ್ರೆಂತ್ ಕಾರ್ಡ್ ಇದೆ, 6 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್, ಮತ್ತೊಂದು 6 ಆಫ್ ಕಾಯಿನ್ಸ್. ಇಲ್ಲಿ 8 ಆಫ್ ಕಪ್ಸ್ ಇದೆ. ನೆನಪುಗಳಿದೆ, ಹೌದು. ತುಂಬ ಭಾವನಾತ್ಮಕವಾಗಿದ್ದೀರಾ, ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಏನೋ ಮೋಡ ಕವಿದ ವಾತಾವರಣ ಇದೆ, ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ನಿಮಗೆ. ಈ ಒಂದು ಪರಿಸ್ಥಿತಿ ಬರುತ್ತೆ ಹಾಗೆ ನೀವು ಅಂದ್ಕೊಂಡಿರಲಿಲ್ಲ. ಆ ವ್ಯಕ್ತಿನ ನೀವು ತುಂಬ ನಂಬ್ಕೊಂಡಿದ್ರಿ ಅನ್ನೋದಿದೆ. ಇಲ್ಲೇನೋ ಅವ್ರ ಫೈನಾನ್ಷಿಯಲ್ ಸಿಚುವೇಶನ್ ಸರಿಯಾಗಿಲ್ಲ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ನೀವು ಅವ್ರಿಗೆ ಸಹಾಯ ಮಾಡಿದ್ದೀರಾ. ಆದರೆ ಎಷ್ಟು ದಿನ ಅಂತ ನೀವು ಸ್ಟ್ರಾಂಗಾಗಿ ಆ ವ್ಯಕ್ತಿನ ನಂಬ್ಕೊಂಡಿದ್ರಿ. ಅವ್ರು ನಿಮ್ಮಿಂದ ಏನೂ ಸಹಾಯ ನಿರೀಕ್ಷೆ ಮಾಡಿಲ್ದಿದ್ರೂ ನೀವಾಗಿನೇ ಅವ್ರಿಗೆ ಹೆಲ್ಪ್ ಮಾಡಿದ್ದೀರಾ. ನೀವು ಎಷ್ಟೇ ಇಮೋಷ್ನಲ್ಲೋ ಅಷ್ಟೇ ಪ್ರಾಕ್ಟಿಕಲ್ ಆಗಿಯೂ ಯೋಚನೆ ಮಾಡ್ತೀರಾ. ಆ ವ್ಯಕ್ತಿ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದರು, ಆದರೆ ಅವ್ರ ಕಷ್ಟನೂ ನೀವು ವಿಚಾರಿಸ್ತಾ ಇದ್ರಿ, ಅವ್ರಿಗೂ ಆದಷ್ಟು ಸಹಾಯ ಮಾಡ್ತಾ ಇದ್ರಿ. ಇಲ್ಲಿ ನೀವೊಂದು ಫ್ಯಾಮಿಲಿ ಪರ್ಸನ್ ಅನ್ನೋದಿದೆ. ನಿಮ್ಮ ಹಿಂದಿನ ಜೀವನ ಅಂಥ ಒಂದು ಚೆನ್ನಾಗಿರಲಿಲ್ಲ. ಈ ವ್ಯಕ್ತಿ ಬಂದ ಮೇಲೆ ಏನೋ ಸಂತೋಷ ಇತ್ತು, ಏನೋ ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು. ಆದರೆ ಈ ವ್ಯಕ್ತಿನೂ ದೂರ ಆಗಿರೋದ್ರಿಂದ ನೀವು ಮನಸ್ಸು ಕೆಡಿಸ್ಕೊಂಡಿದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಭಾವನೆಗಳು ತುಂಬ ಇದೆ, ಇಮೋಷ್ನಲ್ ಆಗಿದ್ದೀರಾ. ಇಂಥ ವ್ಯಕ್ತಿ ಹೀಗೆ ಹೇಳ್ದೆ ಕೇಳದೆ ಸೈಲೆಂಟ್ ಆಗಿರೋದು ನಿಮಗೆ ಯೋಚನೆ ಆಗ್ತಾ ಇದೆ. ಆದಷ್ಟು ಕೂತು ಒಬ್ಬರೇ ಯೋಚನೆ ಮಾಡ್ತೀರಾ. ಆ ಕಾರಣದ ದೇವ್ರಿಗೆ ಆದಷ್ಟು ಮ್ಯಾನಿಫೆಸ್ಟ್ ಮಾಡ್ಕೋತೀರಾ, ಪ್ರೇಯರ್ಸ್ ಮಾಡ್ಕೋತೀರಾ. ಆ ವ್ಯಕ್ತಿ ಪರಿಸ್ಥಿತಿ ಸುಧಾರಿಸಿ ಮತ್ತೆ ನಿಮ್ಮ ಲೈಫಿಗೆ ಬರಬೇಕು ಅನ್ನೋ ಆಸೆ ನಿಮಗಿದೆ. ಈ ವ್ಯಕ್ತಿಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿ ಇದ್ದೀರಾ. ಆದರೆ ಆ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಭಾವನೆಗಳು ಅರ್ಥ ಆದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ಅನ್ನೋದಿದೆ. ಇಲ್ಲಿ ನಂಬರ್ 8 ಹಾಗೆ ನಂಬರ್ 6 ನಿಮಗೆ ಪ್ರಾಮಿನೆಂಟಾಗಿ ಬರ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ನಿಮ್ಗೇನು ಕಾರ್ಡ್ಸ್ ಬರುತ್ತೆ, ಇದು ಒಂದು ರೀತಿಯಲ್ಲಿ ನಿಮ್ಗೆ ಅಡ್ವೈಸ್ ಆಗಿರುತ್ತೆ. ನೋಡೋಣ ಏನಿದೆ ಅಂತ. ಲೆಟ್ಟಿಂಗ್ ಗೋ ಬರ್ತಾ ಇದೆ ನೋಡಿ. ಮತ್ತೊಂದು ಕ್ಲಿಂಗಿಂಗ್ ಟು ದಿ ಪಾಸ್ಟ್, ಹಾಗೆ ಟ್ರಸ್ಟ್ ಬರ್ತಾ ಇದೆ. ಮತ್ತೊಂದು ಕಂಡೀಷ್ನಿಂಗ್, ಒನ್ ಮೋರ್ ಪಾಲಿಟಿಕ್ಸ್,
ಬಾಟಮ್ನಲ್ಲಿ ವಿ ಆರ್ ದಿ ವರ್ಲ್ಡ್ ಅನ್ನೋದು ಬರ್ತಾ ಇದೆ. ನೀವೇ ಅವ್ರ ಪ್ರಪಂಚ ಆಗಿದ್ರಿ, ಹೌದು. ಆದರೆ ಈಗ ಏನೋ ಪಾಲಿಟಿಕ್ಸ್ ನಡೀತಾ ಇದೆ. ಮೂರನೇ ವ್ಯಕ್ತಿ ಎನರ್ಜಿ ಇದೆ. ಆ ಪರಿಸ್ಥಿತಿಯಿಂದ ಅವರು ನಿಮ್ಮ ಕಡೆ ಬರ್ತಾ ಇಲ್ಲ. ಅದನ್ನು ಸುಧಾರಿಸ್ಕೋಬೇಕು ಅನ್ನೋದಿದೆ ನಿಮಗೆ. ಇಲ್ಲಿ ಆ ನೆಗೆಟಿವಿಟಿನೆಲ್ಲ ಲೆಟ್ ಗೋ ಮಾಡಬೇಕು ಅನ್ನೋದಿದೆ. ಅವ್ರಿಗೆ ನಿಮ್ಮ ನೆನಪಿದೆ. ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ, ಅವ್ರ ಭಾವನೆಗಳಲ್ಲಿ ನೀವಿದ್ದೀರಾ. ಅವ್ರ ಪರಿಸ್ಥಿತಿ ಸುಧಾರಿಸಿದ ಮೇಲೆ ಅವರು ತಾನಾಗಿ ಬರ್ತಾರೆ. ಆ ಹಳೆಯ ನೆನಪುಗಳು ನಿಮಗೆ ಬರ್ತಾ ಇದೆ, ಹೌದು. ಆದರೆ ಅವರಲ್ಲಿ ನಂಬಿಕೆ ಇಡಿ ಅನ್ನೋದು ಬರ್ತಾ ಇದೆ. ಇದೆಲ್ಲ ಗ್ರ್ಯಾಜುಯಲ್ ಆಗಿ ಸರಿಯಾಗ್ತಾ ಬರುತ್ತೆ. ಅಲ್ಲೊಂದು ಪಾಲಿಟಿಕ್ಸ್ ಇದೆ, ಹೌದು. ಏನೋ ಅವರನ್ನು ತಡೆ ಹಿಡಿದಿದೆ. ನಿಮ್ಮ ಕಡೆ ಬರೆದ ಹಾಗೆ ಏನೋ ಪರಿಸ್ಥಿತಿಗಳಿದೆ. ಆದರೆ ಆ ವ್ಯಕ್ತಿನಲ್ಲಿ ನಂಬಿಕೆ ಇಡಿ ಅನ್ನೋದು ಬರ್ತಾ ಇದೆ. ಇದಕ್ಕೆ ಅವ್ರ ಮನಸ್ಸಲ್ಲಿ ಏನಿದೆ, ಇಲ್ಲಿಂದ ಒಂದೆರಡು ಕಾರ್ಡ್ ನೋಡೋಣ. ಐ ಫೀಲ್ ದಿ ಸೇಮ್ ಫಾರ್ ಯು. ಇಬ್ರಿಗೂ ನೆನಪಾಗ್ತಾ ಇದ್ದೀರಾ ಒಬ್ರಿಗೊಬ್ರು. ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು. ಐ ವಿಶ್ ಐ ಕುಡ್ ಚೇಂಜ್ ಮೈ ಪಾಸ್ಟ್. ಯು ಆರ್ ಮೋರ್ ದೆನ್ ಜಸ್ಟ್ ಅ ಫ್ರೆಂಡ್. ಐ ಸ್ಟಿಲ್ ರಿಮೆಂಬರ್ ದಿ ಡೇ ವಿ ಫಸ್ಟ್ ಮೆಟ್ ಅನ್ನೋದು ಬರ್ತಾ ಇದೆ. ಯು ಟಚ್ಡ್ ಮೈ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ಅವ್ರ ನೆನಪುಗಳಲ್ಲಿ ನೀವಿದ್ದೀರಾ. ನೀವು ಹೇಗೆ ಅವ್ರನ್ನ ನೆನಪಿಸ್ಕೊತಾ ಇದ್ದೀರೋ, ನಿಮಗೆ ಹೇಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ವೋ, ಅದೇ ಸೇಮ್ ಫೀಲಿಂಗ್ಸ್ ಅವ್ರಿಗೂ ಇದೆ. ನೀವಿಲ್ಲದ ಅವ್ರ ಜೀವನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೋ ಹಿಂದಿನ ಜೀವನದ ಕಹಿ ಅನುಭವಗಳಿದೆ. ಏನೋ ಪರಿಸ್ಥಿತಿ ಸರಿಯಾಗಿಲ್ಲ. ಹಾಗಿರೋದ್ರಿಂದ ಅದನ್ನೆಲ್ಲ ನಾನು ಚೇಂಜ್ ಮಾಡ್ಕೊಂಡಿದ್ದಿದ್ರೆ ಸರಿಯಾಗಿರ್ತಾ ಇತ್ತು ಹಾಗೆ ಹೇಳ್ತಾ ಇದ್ದಾರೆ. ನೀವಿಲ್ಲಿ ಅವರನ್ನು ಮದುವೆ ಆಗಿಲ್ದಿರಬಹುದು, ರಿಲೇಷನ್ಶಿಪ್ನಲ್ಲಿರಬಹುದು. ಆದರೆ ಯು ಆರ್ ಮೋರ್ ದ್ಯಾನ್ ಜಸ್ಟ್ ಅ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ನೀವು ಅವ್ರನ್ನ ಮೊದಲೇ ದಿನ ಭೇಟಿಯಾಗಿದ್ದು ಅವ್ರಿಗಿನ್ನೂ ನೆನಪಿದೆ. ಆ ಶುರುನಲ್ಲಿದ್ದ ಸಂತೋಷ, ಆ ಕ್ಯೂರಿಯಾಸಿಟಿ ಅವ್ರಿಗಿನ್ನೂ ನೆನಪಾಗುತ್ತೆ. ನಿಮ್ಮನ್ನು ಮರ್ತಿಲ್ಲ ಅವರು. ಇದೆಲ್ಲ ಅವರ ಮನಸ್ಸಲ್ಲಿರೋ ಭಾವನೆಗಳಾಗಿರುತ್ತೆ. ಇದಕ್ಕೆ ಏಂಜಲ್ಸಿಂದ ನಿಮ್ಗೇನು ಮೆಸೇಜ್ ಬರುತ್ತೆ ನೋಡೋಣ. ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಾ? ಇಲ್ಲಿ ಲೈಟ್, ಮತ್ತೊಂದು ಕೇರ್ ಗಿವರ್, ಹಾಗೆ ಸೀಕ್, ಫೈನಲ್ ಕಾರ್ಡ್ ರೀಚ್ ಔಟ್, ಬಾಟಮ್ನಲ್ಲಿ ಸಿಂಕ್ರಾನಿಸಿಟಿ. ಇಬ್ಬರು ಫೀಲಿಂಗ್ಸು ಸೇಮ್ ಇದೆ. ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೀವು ಅವ್ರ ಪಾಸಿಟಿವಿಟಿ ಆಗಿದ್ದೀರಾ. ನಿಮ್ಮನ್ನು ನೆನಪಿಸ್ಕೊಂಡಾಗ ಸಂತೋಷ ಇದೆ. ಮತ್ತೆ ಅವರು ನಿಮಗೆ ರೀಚ್ ಔಟ್ ಆಗ್ತಾರೆ. ಇಲ್ಲೊಂದು ಕೇರ್ ಗಿವರ್ ಬರ್ತಾ ಇದೆ. ಮತ್ತು ಈ ನಿಮ್ಮ ರಿಲೇಷನ್ಶಿಪ್ ಮೊದಲು ಹಾಗೆ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದು ಇದೆ. ಮತ್ತೆ ಕಂಟಿನ್ಯೂ ಆಗುತ್ತೆ. ನಿಮಗೊಬ್ಬರು ಕೇರ್ ಗಿವರ್ ಸಿಗ್ತಾರೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಆ ಏಂಜಲ್ಸ್ನ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಆದಷ್ಟು ಪ್ರೇಯರ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಹಾಗೆ ಪಾಸಿಟಿವ್ ಆಗಿರಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.